Hi, welcome to my channel. ನಾನು ಮಂಗಳೂರು ಕಡೆ ಮಾಡುವಂತ ನೀರು ದೋಸೆ ತಿಂತಾ ಇದ್ದೇನೆ ಇವಾಗ. ನಾನು ಆ ನೀರು ದೋಸೆಯನ್ನು ಮಂಗಳೂರು ಕಡೆ ಹೇಗೆ ಮಾಡುದಂತ ನೋಡುವ. ಈಗ ನೋಡಿ, ಫಸ್ಟಿಗೆ ಒಂದು ಪಾತ್ರೆಗೆ ಇದು ನೀರು ದೋಸೆದು ಅಕ್ಕಿ ಬರ್ತದೆ, ಬೆಳ್ತಿಗೆ ಅಕ್ಕಿ, ಅದನ್ನು ಹಾಕಬೇಕು ನಮ್ಗೆ ಎಷ್ಟು ಬೇಕು ಅಷ್ಟು. ನೆಕ್ಸ್ಟ್ ಅದನ್ನು ಒಂದೆರಡು ಸಲ ನೀರಲ್ಲಿ ತೊಳೆದು ಅದನ್ನು ನೀರಲ್ಲಿ ಹಾಕಿಡ್ಬೇಕು. ಒಂದು 4 hours ನೆನೆಲಿಕ್ಕೆ ಇಡಬೇಕು. ಸೊ ಇವಾಗ ನಾನು ತೊಳೆದು 4 hours ಬಿಟ್ಟು ನೆನೆಲಿಕ್ಕೆ ಇಡ್ತೇನೆ. ಇದನ್ನು ಮುಚ್ಚಿಟ್ರೆ ನೆಕ್ಸ್ಟ್ ನಾವು ಗ್ರೈಂಡ್ ಮಾಡಬೇಕು. ಮುಚ್ಚಿಡುವ. ಈಗ ನೋಡಿ 4 hours ಆಯಿತು. ಈಗ ನೋಡಿ ಇದನ್ನು ಇನ್ನೊಂದ್ಸಲ ಅದರದ್ದು ಮೇಲಿದ್ದು ನೀರು ಇರ್ತದಲ್ಲ ಅದನ್ನೆಲ್ಲ ಸ್ವಲ್ಪ ತೆಗಿಬೇಕು. ಮೇಲಿದ್ದು ನೀರನ್ನು ಮೆಲ್ಲ ಚೆಲ್ಲಬೇಕು. ಹೀಗೆ ನೋಡಿ ಮೆಲ್ಲ ಚೆಲ್ಲಬೇಕು. ಅದರ ಮೇಲೆ ಬಂದಿರ್ತದಲ್ಲ ನೆನೆಸಿಟ್ಟಾಗ ಅದನ್ನು ಚೆಲ್ಲಿದ ನಂತರ ಮತ್ತೊಂದ್ಸಲ ಒಂದೆರಡು ಸಲ ಅದನ್ನು ವಾಶ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಅದನ್ನು ನೀರು ದೋಸೆಗೆ ನೈಸಾಗಿ ಗ್ರೈಂಡ್ ಆಗಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಒಂದು ಲೋಟದಷ್ಟು ನೀರು ಹಾಕಿ ಗ್ರೈಂಡ್ ಮಾಡಿ. ನೋಡಿ ಈ ಥರ ಗ್ರೈಂಡ್ ಮಾಡಬೇಕು ನೈಸಾಗಿ. ಇದನ್ನೀಗ ಒಂದು ಪಾತ್ರೆಗೆ ಪಾತ್ರೆ ಹಾಕಿ ಹಿಟ್ಟು ರೆಡಿ ಮಾಡಬೇಕು. ಈಗ ಅಂದರೆ ಅದು ಸ್ವಲ್ಪ ದಪ್ಪಾಗಿರ್ತದಲ್ಲ ನಾವು ಗ್ರೈಂಡ್ ಮಾಡಿದ ಕೂಡಲೇ, ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದು ಮಿಕ್ಸಿಯಲ್ಲಿದ್ದ ಜಾರಲ್ಲಿದ್ದ ನೀರನ್ನೇ ಮಿಕ್ಸ್ ಮಾಡಿ ಹಾಕಿ ರೆಡಿ ಮಾಡಿಕೊಳ್ಬೇಕು. ಅದನ್ನು ಸ್ಪೂನಲ್ಲಿ ನೋಡಬೇಕು, ಅದು ಅಂದರೆ ತುಂಬ ನೋಡಿ ಈ ಹದಕ್ಕೆ ಇದು ಸ್ವಲ್ಪ ದಪ್ಪ ಉಂಟು. ಈಗ ದಪ್ಪ ಇದ್ರೆ ಸಹ ದೋಸೆ ಅಷ್ಟು ಎಷ್ಟು ತೆಳು ಮಾಡ್ತೇವೆ ಇದು ಹಿಟ್ಟು ಅಷ್ಟು ದೋಸೆ ಒಳ್ಳೆದಾಗ್ತದೆ. ಬೇಕಾದಷ್ಟು ನೀರು ಅಡ್ಜಸ್ಟ್ ಮಾಡಿಕೊಳ್ಬೇಕು ಅದಕ್ಕೆ. ನಾನು ತುಂಬ ತೆಳು ಮಾಡುದಿಲ್ಲ, ಅಂದರೆ ಒಮ್ಮೊಮ್ಮೆ ಅದು ಕಾವಲಿಯಲ್ಲಿ ಏಳುದಿಲ್ಲಲ್ಲ. ಸೊ ಎಷ್ಟು ತೆಳು ಮಾಡ್ತೇವೆ ಅಷ್ಟು ದೋಸೆ ಟೇಸ್ಟ್ ಆಗ್ತದೆ. ನಾನು ನೋಡಿ ಇಷ್ಟು ತೆಳು ಮಾಡಿಕೊಳ್ತೇನೆ. ಇನ್ನು ಕಾವಲಿ ಇಟ್ಟುವ. ನೋಡಿ ನಾನೀಗ ತವಾದಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದೆ, ನಾನು ಇದರಲ್ಲಿ ಮಾಡ್ತೇನೆ ಕಬ್ಬಿಣದ ಕಾವಲಿಯಲ್ಲಿ. ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕು. ಇಟ್ಟು ಇದು ಕಾವಲಿ ಬಿಸಿ ಮಾಡಲಿಕ್ಕೆ ಬಿಡಬೇಕು. ಗ್ಯಾಸನ್ನು ಚೇಂಜ್ ಮಾಡ್ಬೇಕಂತಲೇ ಇಲ್ಲ. ಅಂದರೆ ಮತ್ತೆ ನೋಡಿ ಇದು ತುಪ್ಪದಲ್ಲಿ ಮಾಡ್ತೇನೆ, ಎಳ್ಳೆಣ್ಣೆಯಲ್ಲಿ ಸಹ ಮಾಡ್ಲಿಕ್ಕೆ ಆಗ್ತದೆ. ಗ್ಯಾಸನ್ನು ಚೇಂಜ್ ಮಾಡಲಿಕ್ಕಿಲ್ಲ. ನೋಡಿ ಫಸ್ಟಿಗೆ ಇದು ಕಾವಲಿ ಕಾದ ನಂತರ ಅದು ಫಸ್ಟಿಗೆ ಇದು ತುಪ್ಪವನ್ನು ಅದಕ್ಕೆ ಈ ಥರ ಸವರಿಕೊಳ್ಬೇಕು. ನೆಕ್ಸ್ಟ್ ಹಿಟ್ಟಲ್ಲಿ ಈ ಥರ ರೌಂಡಾಗಿ ಇದು ಮಾಡಬೇಕು. ಈ ಥರ ಮಾಡಿ ಇನ್ನು ಬೇಯಲಿಕ್ಕೆ ಬಿಡಬೇಕು. ಈಗ ನೋಡಿ ತೆಗಿವ. ನೋಡಿ ಚೆನ್ನಾಗಿ ಬೇಯ್ದು ಒಂದು 1-2 minutes ಆಗ್ತದೆ. ನೋಡಿ ಈಗ ಇದು ಬೇಯುವಾಗ ಗೊತ್ತಾಗ್ತದೆ, ಸೈಡಲ್ಲಿ ಸ್ವಲ್ಪ ಎದ್ದಿರ್ತದೆ ನೋಡಿ. ಅಷ್ಟೊತ್ತಿಗಾಗೋ ಇದನ್ನು ದೋಸೆ ರೆಡಿ ಆಗಿರ್ತದೆ. ಅದು ಅಷ್ಟೊತ್ತಿಗೆ ಈ ಥರ ಕಾವಲಿ ಅದರ ಸೈಡ್ ಫುಲ್ ತೆಗ್ಗಿಸಿ ಎಳಕಿಸಿ ಮತ್ತೆ ಇದನ್ನು ದೋಸೆ ತೆಗಿಬೇಕು. ನೋಡಿ ಸೂಪರ್ ಆಯ್ತು ನೋಡಿ ದೋಸೆ ಈ ಥರ ಬಂದು. ಇದಕ್ಕಿಂತ ಸಹ ತೆಳು ಮಾಡ್ತಾರೆ ಇದು ಹಿಟ್ಟು. ಇದಕ್ಕಿಂತ ಸಹ ತೆಳು ಮಾಡಿದರೆ ಇನ್ನು ಇದಕ್ಕಿಂತ ಸಹ ತೆಳು ಆಗ್ತದೆ ದೋಸೆ. ಅದು ತುಂಬ ಟೇಸ್ಟ್ ಆಗ್ತದೆ. ಇದು ದೋಸೆ ಮಾಡುವಾಗ ಗ್ಯಾಸ್ ಸಿಮ್ಮಲ್ಲೇ ಇರಲಿ, ಅದನ್ನು ಚೇಂಜ್ ಮಾಡ್ಬೇಕಂತ ಇಲ್ಲ. ಕೆಲವರು ಗ್ಯಾಸ್ ಫುಲ್ ಎಲ್ಲ ಇಡ್ತಾರೆ, ಅಂದರೆ ಇದು ಮಾಡುವ ಅದು ಅದರಷ್ಟಕ್ಕೆ ಅದು ಕಬ್ಬಿಣದ ಕಾವಲಿ ಎಲ್ಲ ಬಿಸಿಯೇ ಇರ್ತದೆ. ನಾನು ಗ್ಯಾಸನ್ನು ಆಚೆ ಮಾಡ್ಲಿಕ್ಕೆ ಹೋಗುದಿಲ್ಲ, ಅದನ್ನು ಸಿಮ್ಮಲ್ಲೇ ಇಟ್ಟು ಆರಾಮ್ಸೆ. ಅಂದರೆ ಒಂದೊಂದ್ಸಲ ನಾವು ಗ್ಯಾಸ್ ಜಾಸ್ತಿ ಇಡುವಾಗ ಅದು ಕಾವಲಿ ಇದಾಗ್ತದೆ, ಬರ್ನ್ ಆಗ್ತದೆ, ಅಂದರೆ ಖರ್ಚ್ತದಲ್ಲ. ಆಗ ಮತ್ತೊಂದ್ಸಲ ದೋಸೆ ಮಾಡುವಾಗ ಕಾವಲಿಯಲ್ಲಿ ಏಳುದಿಲ್ಲ ಅದು ದೋಸೆ. ಸೊ ನಾವು ಗ್ಯಾಸ್ ಸಿಮ್ಮಲ್ಲಿ ಇಟ್ಟರೆ ಅದನ್ನು ಮತ್ತೆ ಟಚ್ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಅದನ್ನು ಟಚ್ ಮಾಡ್ಲಿಕ್ಕೆ ಹೋಗ್ಬೋದು, ಅಷ್ಟಕ್ಕೆ ಒಳ್ಳೆ ಆಗ್ತದೆ. ಇದು ನೋಡಿ ಈ ಥರ ಬಂದಿದೆ. ಇದಕ್ಕೆ ಮೀನು ಮತ್ತು ಚಿಕನ್ ಸುಕ್ಕ, ಚಿಕನ್ ಪುಳಿಮುಂಚಿ, ಮೀನು ಪುಳಿಮುಂಚಿ ಎಲ್ಲ ತುಂಬ ಇದಾಗ್ತದೆ. ಮತ್ತು ತುಪ್ಪ ಮತ್ತು ಸಕ್ಕರೆಯಲ್ಲಿ ಸಹ ತಿಂದರೆ ತುಂಬ ಟೇಸ್ಟ್ ಆಗ್ತದೆ ದೋಸೆಗೆ. ಚಟ್ನಿಯಲ್ಲಿ ತುಂಬ ಇದಾಗ್ತದೆ. ಈ ಥರ ಮಂಗಳೂರು ಸ್ಟೈಲಲ್ಲಿ ದೋಸೆ ನೀವು ಸಹ ಒಮ್ಮೆ ಟ್ರೈ ಮಾಡಿ.
ಸೂಪರ್ ಆಗಿರುವ ದೋಸೆ ನೋಡಿ ಈ ತರ ಬಂದಿದೆ. ಇವಾಗ ಟೇಸ್ಟ್ ಮಾಡ್ತೇನೆ. ಸೂಪರ್ ಆಗಿದೆ. ಬಿಸಿ ಬಿಸಿ ಇದ್ರೆ ಹಾಗೇನೆ ತಿನ್ಲಿಕ್ಕೆ ಆಗ್ತದೆ, ಅಥವಾ ತೆಂಗಿನ ಎಣ್ಣೆಯಲ್ಲಿ, ಶುದ್ಧ ತೆಂಗಿನ ಎಣ್ಣೆಯಲ್ಲಿ ಮುಳುಗಿಸಿ ತಿಂದ್ರು ಟೇಸ್ಟ್ ಆಗ್ತದೆ ದೋಸೆ. ಜೇನುತುಪ್ಪದಲ್ಲಿ ತಿಂದ್ರೆ ಟೇಸ್ಟ್ ಆಗ್ತದೆ. ಇವತ್ತಿನ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೇನೆ.